2 ಟ್ರಿಪ್ ಮಾಡೋಷ್ಟಕ್ಕೆ ಮೈ ನೋವು ಕೊಡ್ತಾ ಇತ್ತು, ಮತ್ತೆ ಗಾಡಿ ಆಯಾಸಗಳು ಜಾಸ್ತಿ ಆಗ್ತಾ ಇತ್ತು. ಇದರಲ್ಲಿ ಇನ್ನೂ 1 ಟ್ರಿಪ್ ಎಕ್ಸ್ಟ್ರಾ ಮಾಡಿದ್ರು ಏನಂತ ಇದನ್ನ ಕಾಣಲ್ಲ ಮೇಡಮ್. ತುಂಬಾ ಚೆನ್ನಾಗಿದೆ ಗಾಡಿ. ನೋಡಿ ಹಳ್ಳ ಗುಂಡಿ ಕುದುರ ಮತ್ತೆ ಹಂಪು ಇದೆ ನೋಡಿ, ಎಷ್ಟು ಆರಾಮಾಗಿ ಹೋಗ್ತಿದೆ ಗಾಡಿ. ಮಿನಿಮಮ್ ಡೌನ್ ಪೇಮೆಂಟ್ ಅಂದ್ರೆ ನಾವು ಕೇವಲ 59,999 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಮೇಡಮ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ ನಾವು. ಸರ್ ಒಂದ್ ನಿಮಿಷ ಏನ್ ಹೇಳಿದ್ರಿ? ಜಸ್ಟ್ 24 hours ಸರ್. ಇವಾಗ ಒಂದ್ ಬೈಕ್ ತಗೋಬೇಕು ಅಂದ್ರೆ ನಮ್ಮನ್ನ 10 days ಇಲ್ಲ 15 days ಸುತ್ತಾಡಿಸ್ತಾರೆ ಸರ್. ನೀವು ನೋಡಿದ್ರೆ ಅದು ಇಷ್ಟು ದೊಡ್ಡ ಗಾಡಿಗೆ 24 hours ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದೀರಾ, ಇದು ಹೇಗೆ ಸರ್? ಮೇಡಮ್ ಈ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಸಾತಿ ಸೂಪರ್ ಬೆಸ್ಟ್ ಹೇಳ್ಬೇಕಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಸನ್ ಆಫ್ ಮೋಟಾರ್ಸ್ ಅವರು ಒಂದು ದಿನ ಇನ್ನು ಮುಂಚೆನೆ ಹೇಳ್ತಾರ ಅವರು. ಹಾಯ್ ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಇದೇನಪ್ಪ ಇದು ಹೀರೋಗಳ ಕಟ್ಔಟ್ ಹಾಕ್ಸೋ ತರ ಗಾಡಿ ಬ್ಯಾನರ್ ಹಾಕ್ಸಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನ್ ಇವತ್ ಬಂದಿದ್ದೀನಿ ಸನಾವಾ ಆಟೋಮೋಟಿವ್ಸ್ ಅಶೋಕ್ ಲೈಲ್ಯಾಂಡ್ಗೆ. ಸೊ ಇಲ್ಲಿ ಒಂದು ಗಾಡಿ ಹೊಸದಾಗಿ ಲಾಂಚ್ ಆಗಿದೆ. ಸೊ ಆ ಗಾಡಿ ಫ್ಯೂಚರ್ ಹೇಗಿದೆ, ಇಂಜಿನ್ ಹೇಗಿದೆ, ಹಾಗೆ ವಾರಂಟಿ ಎಷ್ಟಿದೆ, ಆ ಗಾಡಿ ತಗೊಂಡ್ರೆ ಡೌನ್ ಪೇಮೆಂಟ್ ಏನಾದ್ರು ಇದೆಯಾ, ಲೋನ್ ಇದೆಯಾ, ಎಷ್ಟು ಪೇ ಮಾಡ್ಬೇಕು, ಏನು ಅಂತ ಎಲ್ಲಾನು ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ ವೀಕ್ಷಕರೇ, ನಾನು ಹೊರಗಡೆ ನಿಮ್ಗೆ ಬ್ಯಾನರ್ ಅಲ್ಲಿ ತೋರಿಸಿದ್ದ ಗಾಡಿ ಇದೆ. ಇದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಇವಾಗ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಟೀಮ್ ಲೀಡರ್ ಮಹಾಲಿಂಗಯ್ಯ ಅವರು ಇಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಹೊಸದಾಗಿ ಲಾಂಚ್ ಆಗಿರೋ ಸಾತಿ ಗಾಡಿ ಬಗ್ಗೆ ನೀವು ಡೀಟೇಲ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ, ಇದು ಅಶೋಕ್ ಲೈಲ್ಯಾಂಡ್ ಸಾತಿ ಅಂತೇಳಿ ನ್ಯೂ ವೆಹಿಕಲ್ ಲಾಂಚ್ ಆಗಿದೆ. ಈಗ ಈ ಗಾಡಿ ಬಂದು 1120 kg ಪೇಲೋಡ್ ಬರುತ್ತೆ. ದೆನ್ ಇನ್ನೊಂದೇನಂದ್ರೆ ಇದು ಏರೋಡೈನಮಿಕ್ ಶೇಪ್ ಅಂತ ಅಂದ್ರೆ ಗಾಡಿ ಈಸಿಯಾಗಿ ಗಾಳಿನಲ್ಲಿ ಕೂಡ ಮೂವ್ ಆಗುತ್ತೆ, ಯಾವುದೇ ರೀತಿಯಾದ ಪಿಕಪ್ ಡ್ರಾಪ್ ಆಗೋದಿಲ್ಲ. ಇದು ಈಸಿ ಪಿಕಪ್ಸ್ ಇರ್ಲಿ ಅಂತೇಳಿ ಈ ಶೇಪ್ ಮಾಡಿರ್ತಾರೆ ಇರೋದು. ಆಮೇಲೆ ಇದರಲ್ಲಿ ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂತ ಅಂದ್ರೆ ಸಾತಿನಲ್ಲಿ ಈಗ ಇದುವರೆಗೂ ಬೇರೆ ವೆಹಿಕಲ್ 1000 ಪೇಲೋಡ್ ಒಳಗಡೆನೆ ನೋಡಿದ್ದಾರೆ. ನಮ್ದು 1250 ಇಂದಾನೆ ಸ್ಟಾರ್ಟ್ ಆಗ್ತಾ ಇತ್ತು. ಕಸ್ಟಮರ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ 1120 kg ಪೇಲೋಡು ಮತ್ತೆ 45 HP ಇಂಜಿನ್. ಇದು 45 HP ಇರೋದ್ರಿಂದ ಕಸ್ಟಮರ್ಗೆ ಒಂದು ಬೆನಿಫಿಟ್ ಇದೆ, ಅಂದ್ರೆ ಮೈಲೇಜ್ ಎಲ್ಲೂ ಡ್ರಾಪ್ ಆಗೋದಿಲ್ಲ. ಮೈಲೇಜ್ ಬಿಗ್ ಮೈಲೇಜ್ ಬರುತ್ತೆ, 3 ಮೈಲೇಜ್ ಬರುತ್ತೆ. ಈಗ ನಮ್ಮ ಏನ್ ಅಶೋಕ್ ಲೈಲ್ಯಾಂಡ್ ಸ್ಟ್ರಾಂಗು ಮತ್ತೆ ದೋಸ್ ಪ್ಲಸ್, ದೋಸ್ತ್ ಎಕ್ಸೆಲ್ ಪ್ಲಸ್, ಬಡ ದೋಸ್ತ್ i4 i5 ಏನಿದೆಯೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನೋ ಸ್ವಲ್ಪ ಮೈಲೇಜ್ ಇಂಪ್ರೂವ್ ಆಗುತ್ತೆ. ಕಸ್ಟಮರ್ಗೆ ಸ್ಮಾಲ್ ಇಂದ ಬಿಗ್ಗರ್ ವೆಹಿಕಲ್ ವರ್ಗೂ ನಮ್ಮಲ್ಲಿ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ವೆಹಿಕಲ್ ಲಾಂಚ್ ಮಾಡಿದ್ದೀವಿ. ಕಸ್ಟಮರ್ಗೆ ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಇದೆ. ಸೊ ದೋಸ್ ಸ್ಟ್ರಾಂಗ್ ದೋಸ್ ಪ್ಲಸ್ ಅಲ್ಲಿ ಏನಿದೆಯೋ ಟೈರ್ ಸೇಮ್ 14 inches ಟೈರ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಯಾವುದೇ ಒಂದು ಹಳ್ಳಿ ಇದ್ರಲ್ಲಿ ಹೋದ್ರು ಕೂಡ ಎಲ್ಲೂ ಡಂಪ್ ಇದಾಗೋದಿಲ್ಲ. ಒಂದು ಬದು ಒಂದು ಹಂಪ್ಸ್ ಕೂಡ ಈಸಿಯಾಗಿ ಗಾಡಿ ರನ್ ಆಗುತ್ತೆ. ಇದು ನೋಡಿ ಬಾಡಿ, ಇದು 8.2 feet ಬರುತ್ತೆ ಲೆಂತ್. ಅಂದ್ರೆ ದೊಡ್ಡ ಗಾಡಿನಲ್ಲಿ ಏನಿರುತ್ತೋ ಸೇಮ್ ಲೋಡ್ ಬಾಡಿ ಕಸ್ಟಮರ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ 8.2 ಬರುತ್ತೆ. ಇದು 5.4 ಬರುತ್ತೆ. ಹೈಟ್ ಬಂದು 1.5 ಬರುತ್ತೆ, 1.5 ಬರುತ್ತೆ. ಗಾಡಿ ಎಲ್ಲಿ ಕೂಡ ರೋಲ್ ಆಗೋದಿಲ್ಲ. ವೆಹಿಕಲ್ ನೀವು ಫಾರ್ ಎಕ್ಸಾಂಪಲ್ ಈಗ 1120 kg RTO ಪಾಸಿಂಗ್ ಕೊಟ್ಟಿದ್ದಾರೆ. ಗಾಡಿ ಒಂದು ಹಳ್ಳಿಗಾಡಲ್ಲಿ ಹೋಗ್ತಿದ್ರು ಕೂಡ ಎಲ್ಲೂ ಅಪ್ ಅಂಡ್ ಇದಕ್ಕೆ ಯಾವ್ದು ಪ್ರಾಬ್ಲಮ್ ಆಗಲ್ಲ. ಚಾಸಿಗೆ ಯಾವುದೇ ರೀತಿಯಾದ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಹೈಟ್ ಕೊಟ್ಟಿದ್ದಾರೆ. ಬ್ಯಾಟರಿಗೆ ಕೂಡ ಸೇಫ್ಟಿ ಇರುತ್ತೆ. ಟೈರ್ ನೋಡಿ ಎಷ್ಟು ಬಿಗ್ಗರ್ ಟೈರ್ ಕೊಟ್ಟಿದ್ದಾರೆ. ಇದು 14 inches ರೇಡಿಯಲ್ ಟೈರ್. ಇಲ್ಲಿ ನೋಡಿ 3 ನಾವು ಇದು ಕೊಟ್ಟಿರ್ತೀವಿ, ಬ್ಲೇಡ್ ಸೆಟ್ ಕೊಟ್ಟಿರುತ್ತೆ. ಗಾಡಿ ಎಲ್ಲೂ ಕೂಡ ರೋಲ್ ಆಗೋದಿಲ್ಲ, ಆಕ್ಷನ್ ಆಗುತ್ತೆ ಗಾಡಿ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ದೊಡ್ಡದಿರುತ್ತೆ ಕಂಪೇರ್ ಟು ಅದರ್ ವೆಹಿಕಲ್ಸ್. ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ದೊಡ್ಡದು, ಯಾಕಂದ್ರೆ ಬಿಗ್ಗರ್ ಟೈರ್ ಕೊಟ್ಟಿರೋದ್ರಿಂದ ಕಸ್ಟಮರ್ಗೆ ತುಂಬಾ ಅನುಕೂಲ ಆಗೋ ರೀತಿಯಾಗಿ ಗಾಡಿ ಇದು ಮಾಡಿದೆ. ಯಾವುದೇ ಕಾರಣಕ್ಕೆ ನಮ್ಮ ಗಾಡಿ ವೆಹಿಕಲ್ ಎಲ್ಲೂ ರೋಲ್ ಆಗೋದಿಲ್ಲ. ನೀವು 1120 kg ಲೋಡ್ ಹಾಕೊಂಡು ಗಾಡಿ 80 km ಸ್ಪೀಡ್ ಅಲ್ಲಿ ಹೋದ್ರು ಕೂಡ ವೆಹಿಕಲ್ ಎಲ್ಲೂ ರೋಲ್ ಆಗೋದಿಲ್ಲ. ಹಾಗಾಗಿ ಕಸ್ಟಮರ್ಗೆ ಅನುಕೂಲ ಆಗ್ಲಿ ಅಂತ ನಮ್ಮ ಸಾತಿನಲ್ಲಿ ಇದು ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ವಿ ನಾವು. ವಾವ್, ಏನ್ ಸರ್ ಇದು! ಈ ಗಾಡಿ ಒಳಗಡೆ ಕೂತ್ಕೊಂಡ ತಕ್ಷಣ ನಂಗೆ ಒಳ್ಳೆ ಕಾರಲ್ಲಿ ಕೂತ್ಕೋತೀವಲ್ಲ ಆ ತರ ಸಖತ್ ಫೀಲ್ ಆಗ್ತಾ ಇದೆ. ಸೀಟ್ ಕೂಡ ಫುಲ್ ಕಂಫರ್ಟಬಲ್, ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ. ಏನ್ ಸರ್ ಇದು? ಹೌದು ಮೇಡಮ್, ಕಾರ್ ಏನು ಸೇಮ್ ಕಾರ್ ತರನೇ ಇದಾಗುತ್ತೆ ನೋಡಿ. ಕಾರ್ ಟೈಪ್ ಡ್ಯಾಶ್ ಬೋರ್ಡ್ ಈಗ ಬೇರೆ ವೆಹಿಕಲ್ ಅಲ್ಲಿ ನಾರ್ಮಲ್ ಆಗಿ ಕೊಟ್ಟಿರುತ್ತೆ, ಇದು ಕಾರ್ ಟೈಪ್ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಡಿಜಿಟಲ್, ಸೇಮ್ ಕಾರ್ ಟೈಪ್ ಡಿಜಿಟಲ್ ಸ್ಪೀಡೋಮೀಟರ್ ಕೂಡ ಬರುತ್ತೆ ನಿಮ್ಗೆ. ನೋಡಿ ಇಲ್ಲಿ ಮೊಬೈಲ್ ಸ್ಟಾಂಡ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ. ಮ್ಯೂಸಿಕ್ ಸಿಸ್ಟಮ್ ಯಾಕಂದ್ರೆ ಗಾಡಿ ಹೋಗ್ತಾ ಇದ್ದಾಗ ಡ್ರೈವರ್ಗೆ ಅಥವಾ ಕೋ ಡ್ರೈವರ್ಗೆ ಯಾವುದೇ ರೀತಿ ಬೇಜಾರಾಗಬಾರ್ದು. ಅವ್ರು ಯಾಕಂದ್ರೆ ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ಅವ್ರಿಗೊಂದು ಕಂಫರ್ಟಬಲ್ ಇರಬೇಕು. ಇದು ನೋಡಿ ಶೀಟು
ಫ್ರಂಟ್ ಟು ಬ್ಯಾಕ್ ಕೂಡ ನಿಮ್ದು ಕೂಡ ಆತರ ಫ್ರಂಟ್ ಟು ಬ್ಯಾಕ್ ಕೂಡ ನೀವು ಅದನ್ನ ಮೂವ್ ಮಾಡ್ಕೊಬಹುದು. ಸೇಮ್ ಕಾರಲ್ಲಿ ಯಾವ ತರ ಕೊಟ್ಟಿರ್ತಾರೆ ಆಸ್ ಇಟ್ ಇಸ್ ಸೇಮ್ ಡಿಟೋ ಕೊಟ್ಟಿದ್ದಾರೆ ಮೇಡಮ್. ಈ ಬನ್ನಿ ಗಾಡಿ ಓಡಿಸ್ಬೇಕು ಮೇಡಮ್, ಗಾಡಿ ಓಡಿಸಿರೋ ಸೂಪರ್ ಆಗಿರುತ್ತೆ. ಈ ಕೂತ್ಕೊಳ್ಳೋದಕ್ಕಿಂತ ಗಾಡಿ ಡ್ರೈವಿಂಗ್ ಅಲ್ಲಿ ಇನ್ನ ಸಖತ್ ಕಂಫರ್ಟಬಲ್ ಇರುತ್ತೆ ಮೇಡಮ್. ಬನ್ನಿ ಸ್ನೇಹಿತರೆ, ನಂಗೆ ಶೋರೂಮ್ ಅಲ್ಲಿ ಕಸ್ಟಮರ್ ಸಿಕ್ಕಿದ್ರು. ನಾನಿವಾಗ ಅವ್ರ ಜೊತೆನೆ ಟೆಸ್ಟ್ ಡ್ರೈವಿಂಗ್ ಹೋಗ್ತಾ ಇದ್ದೀನಿ. ಸೊ ಇವರು 8 ವರ್ಷದಿಂದ ಗಾಡಿ ಓಡಿಸ್ತಾ ಇದಾರಂತೆ. ಸೊ ಇವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡ್ ಈ ಗಾಡಿ ತಗೊಂಡ್ಮೇಲೆ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವ್ರಿಗೆ ಹೇಗೆಲ್ಲ ಫೀಲ್ ಆಗ್ತಿದೆ ಅಂತ ನಾವು ಅವ್ರ ಹತ್ರನೇ ಕೇಳೋಣ. ನಾನು ಸುಮಾರು 8 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಎಲ್ಲಾ ಗಾಡಿಗಿಂತ ಈ ಗಾಡಿ ತುಂಬಾ ಕಂಫರ್ಟಬಲ್ ಆಗಿದೆ, ಮತ್ತೆ ಸಕ್ಕ ಸ್ಮೂತ್ ಇದೆ. ಬೇಕಾದ್ರೆ ನೀವೇ ನೋಡಿ, ಎಲ್ಲನ ಸಣ್ಣ ಹಂಪ್ಗಳು ಸಿಕ್ಕಿದ್ರು ಏನು ಇದಾಗ್ತಿಲ್ಲ. ಬೇರೆ ಗಾಡಿಗಳನ್ನೆಲ್ಲ ನೋಡಿದ್ರೆ ಒಂಥರ ಕುಕ್ಕೋದು, ಇದು ಏನು ಹಂಗಿಲ್ಲ, ಎಲ್ಲ ಸಖತ್ತಾಗಿದೆ. ನೀವೇ ನೋಡ್ತಿದ್ದೀರಾ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಕಾರ್ ತರ ಫೀಲ್ ಆಗ್ತಿದೆ ಸರ್. ಸರ್ ಅದಕ್ಕೆ ಹೇಳಿದ್ದು ನಾನು, ನಂಗೆ ಯಾವಾಗ್ಲೇ ಫಸ್ಟ್ ಬಂದ ತಕ್ಷಣ ಈ ಗಾಡಿ ಕುತ್ಕೊಂಡ ತಕ್ಷಣ ಕಾರಲ್ಲಿ ಇರೋ ತರನೇ ಫ್ಯೂಚರ್ ಇತ್ತು. ಕುತ್ಕೊಂಡ ತಕ್ಷಣ ಅದೇ ತರ ವಾವ್ ಅನ್ನೋ ಫೀಲ್ ಕೊಡ್ತಾ ಇತ್ತು. ಅದಕ್ಕೆ ನಾನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ. ಹೌದು ಮೇಡಮ್, ಕಾರ್ ತರನೇ ಇದೆ. ಮತ್ತೆ ಬೇರೆ ತರ ಕಂಪೇರ್ ಮಾಡಿದ್ರೆ ಬೇರೆ ಗಾಡಿಗಳಲ್ಲಿ 2 ಟ್ರಿಪ್ ಮಾಡೋಷ್ಟಕ್ಕೆ ಮೈ ನೋವು ಕೊಡ್ತಾ ಇತ್ತು, ಮತ್ತೆ ಗಾಡಿ ಆಯಾಸಗಳು ಜಾಸ್ತಿ ಆಗ್ತಾ ಇತ್ತು. ಇದ್ರಲ್ಲಿ ಇನ್ನೂ 1 ಟ್ರಿಪ್ ಎಕ್ಸ್ಟ್ರಾ ಮಾಡಿದ್ರು ಏನಂತ ಇದನ್ನ ಕಾಣಲ್ಲ ಮೇಡಮ್. ತುಂಬಾ ಚೆನ್ನಾಗಿದೆ ಗಾಡಿ. ಅಂದ್ರೆ ಅಷ್ಟು ಟೈರ್ಡ್ ಆಗಲ್ಲ. 1 ಟ್ರಿಪ್ ಎಕ್ಸ್ಟ್ರಾನೇ ಮಾಡ್ಬೋದು, ಮಾಡ್ತಾ ಇದೀನಿ. ಲೋಡ್ ಎಕ್ಸ್ಟ್ರಾನೇ ಗಾಡಿ ಓಡಿಸ್ಕೊಂಡು ಮನೆಗೆ ಮನೆಗೆ ಹೋಗ್ತಿದೀನಿ. ಮೈಲೇಜ್ ಎಲ್ಲ ಎಷ್ಟು ಕೊಡ್ತಿದೆ ಸರ್? ಮೇಡಮ್ ನನ್ ಮೈಲೇಜ್ ಹೇಳ್ಬೇಕಂದ್ರೆ ಶೋರೂಮ್ ಅಲ್ಲಿ 20-22 ಬರುತ್ತೆ ಅಂತ ಹೇಳಿದಾರೆ. ನಾನು ಚೆಕ್ ಮಾಡ್ದಂಗೆ ಬರುತ್ತೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಈಗ ನನ್ನ ಅನಿಸಿಕೆ ಪ್ರಕಾರ ಒಂದು 19 ಬರ್ತಾ ಇರ್ಬೋದು ಮೇಡಮ್. ಇನ್ನ ಕನ್ಫರ್ಮ್ ಚೆಕ್ ಮಾಡಿಲ್ಲ. 19 ಬರ್ತಿದೆ ನನ್ನ ಅನಿಸಿಕೆ. ನೋಡಿ, ಹಳ್ಳ ಗುಂಡಿ ಕುದ್ರ ಮತ್ತೆ ಹಂಪು ಇದೆ ನೋಡಿ, ಎಷ್ಟು ಆರಾಮಾಗಿ ಹೋಗ್ತಿದೆ ಗಾಡಿ. ಏನಂತ ಆಯಾಸ ಅಂತ ಅನ್ಸಲ್ಲ. ಎಲ್ಲ ಗಾಡಿಗಿಂತ ಕಂಪೇರ್ ಮಾಡಿದ್ರೆ ಈ ಗಾಡಿ ಸೂಪರ್. 8 ವರ್ಷದಿಂದ ಗಾಡಿ ಓಡಿಸಿದೀನಿ. ಸುಮಾರು ಒಂದು 4-5 ಕಂಪ್ನಿ ಗಾಡಿಗಳು ಓಡಿಸಿದೀನಿ. ಈ ತರ ಗಾಡಿ ಫೀಲ್ ನಮಗೆ ಅದ್ರಲ್ಲೂ ಸಿಕ್ಕಿಲ್ಲ. ಮತ್ತೆ ಗಾಡಿ ಓಡಿಸೋದಕ್ಕೆ ಮಾತ್ರ ಕಾರ್ ರೇಂಜ್ ಅಲ್ಲಿ ಸೂಪರ್ ಆಗಿದೆ. ಈಗ ಹೆಂಗೆ ಅಂತಂದ್ರೆ ಹಳೆ ಗಾಡಿಯಲ್ಲಿ ತುಂಬಾ ಹಳ್ಳ ಗುಂಡಿ ಗುದ್ರಗಳನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಒಳಸ್ಕೊಂಡೆಲ್ಲ ಹೋಗ್ಬೇಕಾಗಿತ್ತು. ಇದ್ರಲ್ಲಿ ಅಷ್ಟು ನಾವು ಗೊತ್ತಿಲ್ಲದೆ ಒಂದೊಂದ್ ಟೈಮಲ್ಲಿ ದಿಢಾರ ಅಂತ ಬಿಟ್ರು ಕೂಡ ಇದು ಅಷ್ಟೊಂದು ಇದಾಗಲ್ಲ, ಪೈನ್ ಆಗಲ್ಲ, ಎಫೆಕ್ಟ್ ಆಗಲ್ಲ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಹಳ್ಳಿಗಳಲ್ಲಿ ಕಾಮನ್ ಗುಂಡಿ ಗುದ್ರಗಳು ಜಾಸ್ತಿ ಇರುತ್ತೆ. ಅಷ್ಟು ಏನಂತ ಪೈನ್ ಆಗಲ್ಲ, ಹೋಗ್ಬೋದು, ಪರವಾಗಿಲ್ಲ. ಇನ್ನು ಕಸ್ಟಮರ್ಸ್ ಎಷ್ಟೋ ಜನ ಗಾಡಿ ತಗೋಬೇಕಂತ ಇರ್ತಾರೆ. ಸೊ ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಈ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಸಾತಿ ಸೂಪರ್ ಬೆಸ್ಟ್ ಹೇಳ್ಬೇಕಂತಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಸನ್ ಆಫ್ ಮೋಟಾರ್ಸ್ ಅವರು ಒಂದು ದಿನ ಇನ್ನು ಮುಂಚೆನೆ ಹೇಳ್ತಾರ. ಅವರು ನಮ್ಗೆ ಹೇಳಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು, ನಮ್ಗೆ ಇವತ್ತೇನೆ ಫೋನ್ ಮಾಡಿ ಹೇಳ್ತಾರೆ. ಆ ಟೈಪ್ ಅಂದ್ರೆ ಸನ್ ಆಫ್ ಮೋಟಾರ್ಸ್ ಇಸ್ ಬೆಸ್ಟ್. ಯಾಕೆಂದ್ರೆ ಸುಮಾರು ಗಾಡಿಗಳನ್ನ ನಾನು ತಗೊಂಡು ಕೂಡ ಸುಮಾರು ಅಲ್ಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದಕ್ ಬನ್ನಿ ಈಗ ಬನ್ನಿ ಆಟಿವಾಗ ಹಂಗಂದ್ರು ಹಿಂಗಂದ್ರು ಅಂತ ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ. ಇವ್ರು ಹಂಗಿಲ್ಲ, ಒಂದ್ ದಿವಸ ಮುಂಚೆನೆ ಅವರೇ ಫೋನ್ ಮಾಡಿ ಕರೀತಾರೆ. ನಮ್ಗೆ 10ನೇ ತಾರೀಕು ಹೇಳಿದ್ರು ಅಂದ್ರೆ 9ನೇ ತಾರೀಕೆ ಫೋನ್ ಮಾಡ್ತಾರೆ ಅವರು. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಫೀಚರ್ಸ್ ಇದೆ ಗಾಡಿನೂ ಅಷ್ಟೇ. ನಂಗಂತೂ ಈ ಕಲರ್ ಅಂತೂ ಸಖತ್ ಇಷ್ಟ ಆಗೋಯ್ತು. ಸೊ ಅದ್ರ ನಾನು ಹೊರ್ಗಡೆ ನೋಡ್ದೆ ಅಷ್ಟು ಪ್ರೈಸ್ ಹಾಕಿದೀರಾ, ಅದೇ ಪ್ರೈಸ್ಗೆ ಖಂಡಿತವಾಗ್ಲೂ ಈ ಗಾಡಿ ಕೊಟ್ಟಿದ್ದೀರಾ ಸರ್? ಎಸ್ ಮೇಡಮ್, ಶೋರ್ 100% ಕೊಟ್ಟೇ ಕೊಡ್ತೀವಿ ಮೇಡಮ್. ಯಾಕಂತಂದ್ರೆ ನಾವು ಆಚೆ ಶೋ ಮಾಡಿದಾಗ ನಾವು ಕೊಡ್ಲೇಬೇಕು ಕಂಪಲ್ಸರಿ. ನಾವೇ ಅಲ್ಲ, ಪ್ರತಿಯೊಬ್ಬರು ಕೂಡ ನಾವು ಅಲ್ಲಿ ಏನ್ ಹಾಕ್ತೀವೋ ಅದನ್ನ ಕೊಡ್ಲೇಬೇಕು. ಕಸ್ಟಮರ್ಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ನಾವು 6,599 rupeesಗೆ ನಾವು ವೆಹಿಕಲ್ ಕೊಡ್ತಾ ಇದ್ದೀವಿ. ಅದು ಎಕ್ಸ್ ಶೋರೂಮ್ ಕಾಸ್ಟ್. ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಕಸ್ಟಮರ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಅದರಲ್ಲಿ ನಾವು ಎಕ್ಸ್ ಶೋರೂಮ್ ವೆಹಿಕಲ್ ಏನಿರುತ್ತೋ ಅದರಲ್ಲಿ 90% ವರೆಗೂ ಫಂಡಿಂಗ್ ಕೂಡ ಮಾಡ್ಕೊಡ್ತಾ ಇದೀವಿ. ನಾವು ಅಲ್ಲಿ ಶೋ ಮಾಡಿದ್ಮೇಲೆ ನಾವು 100% ಕೊಡ್ಲೇಬೇಕು, ಕೊಟ್ಟೆ ಕೊಡ್ತೀವಿ ಮೇಡಮ್. ಓಕೆ ಸರ್, ಇವಾಗ ಈ ಗಾಡಿ ತಗೋಬೇಕು ಅಂತ ತುಂಬಾ ಜನ ಇರ್ತಾರೆ, ಅಂದ್ರೆ ತುಂಬಾ ಕಷ್ಟ ಪಟ್ಟಿರ್ತಾರೆ. ಒಂದೇ ಸಲ ಪೇಮೆಂಟ್ ಕ್ಯಾಶ್ ಕೊಟ್ಬಿಟ್ಟು ತಗೊಂಡ್ರೆ ಓಕೆ. ಅದ್ ಬಿಟ್ಬಿಟ್ಟು ಅವ್ರ ಹತ್ರ ಕ್ಯಾಶ್ ಇರಲ್ಲ, ಎಷ್ಟೋ ಬಡವರು ಇರ್ತಾರೆ, ದುಡಿಬೇಕು ಅಂತ ಇರ್ತಾರೆ, ಕಷ್ಟ ಪಡ್ಬೇಕಂತ ಇರ್ತಾರೆ. ಸೊ ಅಂತವ್ರಿಗೆ ಇಲ್ಲಿ ಲೋನ್ ಏನಾದ್ರು ಇದೆಯಾ? ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಕಟ್ಬೇಕು, ಹೇಗೆ, ಏನು? ಎಸ್ ಮೇಡಮ್, ಪ್ರತಿಯೊಬ್ಬರು ಕಸ್ಟಮರ್ ಕೂಡ ಫುಲ್ ಕ್ಯಾಶ್ ಇಟ್ಕೊಂಡಿರಲ್ಲ. ಯಾಕಂತಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಇವತ್ತು ನಾವು ಇದರಿಂದನೇ ಎಷ್ಟೋ ಫ್ಯಾಮಿಲಿ ಇವತ್ತು ಮೇಂಟೈನ್ ಮಾಡ್ತಾ ಇದ್ದಾರೆ. ಅಷ್ಟು ಜನ ಇದ್ ಮಾಡ್ಬೇಕಂತಂದ್ರೆ ಎಲ್ಲರೂ ಕ್ಯಾಶ್ ಮಾಡೋಕ್ ಆಗೋದಿಲ್ಲ. ಮಿನಿಮಮ್ ಡೌನ್ ಪೇಮೆಂಟ್ ಅಂದ್ರೆ ನಾವು ಕೇವಲ 59,999 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಮೇಡಮ್. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ ನಾವು. ಅದು ಏನ್ KYC ಈಸಿ ಡಾಕ್ಯುಮೆಂಟ್ಸ್ ಇರುತ್ತೆ, ಅದ್ರ ಬಗ್ಗೆ ನಮ್ಮ ಕೋಟಕ್ ಮಹೇಂದ್ರ ಪರ್ಸನ್ ಒಬ್ರು ಇದ್ದಾರೆ ನಮ್ಗೆ, ಮಲ್ಲಿಕ್ ಅಂತ ಹೇಳಿ, ಅವರು ಅದ್ರ ಬಗ್ಗೆ ಲೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್. ಕಸ್ಟಮರ್ಗೆ ಬೆನಿಫಿಟ್ ಏನಿದೆ
ಫೈನಾನ್ಸ್ ಇಂದ ಏನೇನ್ ಇದೆ, ಅವ್ರಿಗೆ IRR ಎಷ್ಟು ಸಿಗುತ್ತೆ, ಈಸಿ ಡಾಕ್ಯುಮೆಂಟ್ಸ್ ಏನಿದೆ, ಅವರು ನಮ್ಮ ಮಲ್ಲಿಕ್ ಅಂತ ಹೇಳಿ ಅವ್ರು ಮಾಡ್ಕೊಡ್ತಿದ್ದಾರೆ. ಕೋಟಕ್ ಮಹೇಂದ್ರದವರು. ನಾನು ಕೋಟಕ್ ಮಹೀಂದ್ರ ಬ್ಯಾಂಕ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ 4 years ಇಂದ ಸನವಾಗಿ ನಾವು ಫಂಡಿಂಗ್ ಮಾಡ್ತಾ ಇದೀವಿ. ವಿತಿನ್ 24 hours ಅಲ್ಲಿ ನಾವು ಇದು ಸಾತಿ ವೆಹಿಕಲ್ಗೆ, ಹೊಸ ನ್ಯೂ ಲಾಂಚ್ ವೆಹಿಕಲ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ. ಸರ್ ಒಂದ್ ನಿಮಿಷ ಏನ್ ಹೇಳಿದ್ರಿ? ಜಸ್ಟ್ 24 hours ಸರ್? ಇವಾಗ ಒಂದ್ ಬೈಕ್ ತಗೋಬೇಕು ಅಂದ್ರೆ ನಮ್ಮನ್ನ 10 days ಇಲ್ಲ 15 days ಸುತ್ತಾಡಿಸ್ತಾರೆ ಸರ್. ನೀವು ನೋಡಿದ್ರೆ ಅದು ಇಷ್ಟು ದೊಡ್ಡ ಗಾಡಿಗೆ 24 hours ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದೀರಾ, ಇದು ಹೇಗೆ ಸರ್? ಹೌದು ಮೇಡಮ್, ಇವಾಗ ನಾವು ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಕೋಟಕ್ ಮಹೀಂದ್ರ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ನಾವು ಅವರಿಗೆ ಗ್ರಾಹಕರಿಗೆ ಯಾವ ತರ ನಾವು ಸರ್ವಿಸ್ ಕೊಡ್ತೀವಿ ಅಂದ್ರೆ ಸರ್ವಿಸ್ ಚಾರ್ಜಸ್ ಕಡಿಮೆ ಇದೆ, ಮತ್ತೆ ವಿತಿನ್ 24 hours ಅಲ್ಲಿ ಕಮ್ಮಿ ಡಾಕ್ಯುಮೆಂಟ್ಸ್ ಅಲ್ಲಿ ಲೋನ್ ಮಾಡ್ತಾ ಇದೀವಿ. ನೋಡುದಲ್ಲ ವೀಕ್ಷಕರೇ, ಅಶೋಕ್ ಲೈಲ್ಯಾಂಡ್ ಅಲ್ಲಿ ಹೊಸದಾಗಿ ಲಾಂಚ್ ಆಗ್ತಿರೋಂತ ಗಾಡಿ ಸಾತಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡಾಯ್ತು. ಅಂದ್ರೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂಡ್ ಇಂಜಿನ್ ಬಗ್ಗೆ ತಿಳ್ಕೊಂಡಾಯ್ತು, ಫೀಚರ್ಸ್ ಬಗ್ಗೆ ತಿಳ್ಕೊಂಡಾಯ್ತು, ಪ್ರತಿ ಒಂದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಹಾಗೆ ಡೌನ್ ಪೇಮೆಂಟ್ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಗೆ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನಮ್ಮ ಡಿ ಮಹಾಲಿಂಗಯ್ಯ ಅವರು ಎಲ್ಲಾನು ಪಿನ್ ಟು ಪಿನ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಸರ್, ಇವಾಗ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ ಫ್ರೆಂಡ್ಸ್, ನಿಮ್ಗೆ ಅಶೋಕ್ ಲೈಲ್ಯಾಂಡ್ ಸನವ್ ಆಟೋಮೋಟಿವ್ಸ್, ಗುಬ್ಬಿ ಗೇಟ್ ನಿಯರ್ ಮಾರುತಿ ಶೋರೂಮ್, ಇಲ್ಲಿಗೆ ನೀವು ಬಂದ್ರೆ ಒಂದು ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ನೀವು ತಗೊಂಡೋಗ್ಬೋದು. ಹಾಗೂ ನಿಮ್ಗೆ ಹೆಚ್ಚಿನ ದಾಖಲಾತಿಗಳು ಏನ್ ಬೇಕಾಗಲ್ಲ, ಡಾಕ್ಯುಮೆಂಟ್ಸ್ ಏನ್ ಬೇಕಾಗಲ್ಲ, ಕೇವಲ ಕಮ್ಮಿ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ. ಮತ್ತೆ ವಾರಾಂಗಟ್ಲೆ ಅಥವಾ ತಿಂಗಳಂಗಟ್ಲೆ ನೀವೇನು ಅಲಿಯ ಹಂಗಿಲ್ಲ, ಲೋನ್ಗೆ ಆಗ್ಲಿ ಮತ್ತೊಂದೇ ಆಗ್ಲಿ, ಕೇವಲ 24 hours ಅಲ್ಲಿ ನಿಮ್ಗೆ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಸಿಗುತ್ತೆ. ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ಸೇಲ್ಸ್ ಮ್ಯಾನೇಜರ್ ಆದ ಮಹಾಲಿಂಗಯ್ಯ ಅವರು ಮತ್ತೆ ಶರೀಫ್ ಸರ್ ಕೂಡ ಇರ್ತಾರೆ. ಹೆಚ್ಚಿನ ಮಾಹಿತಿ ಆದ್ರೆ ನೀವು ಯಾವಾಗ್ಲೂ ಬಂದು ಶೋರೂಮ್ಗೆ ವಿಸಿಟ್ ಮಾಡಬಹುದು. ನಮ್ಮ ಶೋರೂಮ್ ಅಡ್ರೆಸ್ ಬಂದು ಸನವ್ ಆಟೋಮೋಟಿವ್ಸ್ ನಿಯರ್ ಗುಬ್ಬಿ ಗೇಟ್, ಬಿಹೈಂಡ್ ಮಾರುತಿ ವುಡ್ ಇಂಡಸ್ಟ್ರೀಸ್, ಗುಬ್ಬಿ ಗೇಟ್, ತುಮಕೂರು. ನಮ್ಮಲ್ಲಿ ಅನೇಕ ಬ್ರಾಂಚಸ್ ಗಳಿದಾವೆ. ನಿಮ್ಗೆ ಹತ್ತಿರದ ಯಾವುದೇ ಬ್ರಾಂಚ್ ಹೋದ್ರು ಕೂಡ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಬಹುದು. ನಮ್ಮ ತುಮಕೂರಲ್ಲಿ ಗುಬ್ಬಿ ಬ್ರಾಂಚ್ ಇದೆ, ತುರುವೇಕೆರೆ ಬ್ರಾಂಚ್ ಇದೆ, ಪಾವಗಡ ಬ್ರಾಂಚ್ ಇದೆ, ಹಾಗೂ ತುಮಕೂರು ಮೈನ್ ಆಗಿರುತ್ತೆ. ನಿಮ್ಗೆ ತಿಪ್ಟೂರಲ್ಲಿ ಇದೆ. ನಿಮ್ಗೆ ಯಾವುದೇ ರೀತಿಯಾದ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಹೋಗಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಬಹುದು. ನಿಮ್ಮ ವಾಹನವನ್ನು ಹಿಂದೆ ಬುಕ್ ಮಾಡಬಹುದು. ಹಾಗೂ ಚಿತ್ರದುರ್ಗದಲ್ಲಿ ಕೂಡ ನಮ್ದು ಬ್ರಾಂಚಸ್ ಇದಾವೆ. ಚಿತ್ರದುರ್ಗದಲ್ಲಿ ನಮ್ಮಲ್ಲಿ ಮೈನ್ ಶೋರೂಮ್ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅಲ್ಲಿ ಸರ್ವಿಸ್ ಅಂಡ್ ಸೇಲ್ಸ್ ಕೂಡ ಎರಡೂ ಇರ್ತದೆ. ಜೊತೆಗೆ ನಮ್ಮ ಚಳ್ಳಕೆರೆ ಕೂಡ ಸೇಲ್ಸ್ ಅಂಡ್ ಸರ್ವಿಸ್ ಎರಡೂ ಇರ್ತದೆ. ಜೊತೆಗೆ ಹೊಸದುರ್ಗದಲ್ಲಿ ಕೂಡ ಸೇಲ್ಸ್ ಅಂಡ್ ಸರ್ವಿಸ್ ಎರಡೂ ಇರುತ್ತೆ. ಇನ್ನೊಂದು ನಮ್ಮ ಚಿಕ್ಕಬಳ್ಳಾಪುರ ಇದೆ, ಸೇಲ್ಸ್ ಅಂಡ್ ಸರ್ವಿಸ್ ಎರಡೂ ಇದೆ. ನಿಮ್ಮಿಂದ ನಿಮಗಾಗಿ ಅಶೋಕ್ ಲೈಲ್ಯಾಂಡ್. ಹಾಯ್ ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ನ್ಯೂ ಕಮರ್ಸ್ಗೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.